guys, welcome to my channel. Friends, ಇವತ್ತು ನಾವು ಮತ್ತೆ ನನ್ನ ನೈಬರ್ಸ್ ಎಲ್ಲರೂ ಇದು ಒಂದು ಪಾನಿಪುರಿ ಇದು ತಿನ್ನೋಣ ಅಂತ ಅಂದ್ಬಿಟ್ಟು ಅವರು ನೈಬರ್ ಅವರು ಕರ್ಕೊಂಡು ಬಂದ್ರು. ಇದು ಪ್ಲೇಸ್ ಇದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹೋಗೋಣ ಅಂತ. ಸೊ ಎಲ್ಲರೂ ಮಸಾಲೆ ಪುರಿ ಹಾಗೆ ಇವರು ಸೇವ್ ಪುರಿ ತಗೊಂಡಿದ್ರು, ನನ್ನ ತಂಗಿ ಮತ್ತೆ ಹಾಗೆ ಅಶ್ವಿನಿ. ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾವು ಮಸಾಲೆ ತಿಂದ್ವಿ, ತುಂಬ ಚೆನ್ನಾಗಿತ್ತು. ಇವಳು ತುಂಬ ಬಿಸಿ ಇದೆ, ನನಗೆ ಬೇಡ ಹಾಗೆ ಅಂತ ಇವಳು ಪ್ರೇರಣಾ ಅಂತಿದ್ಲು. ಅದಾದಮೇಲೆ ಗೋಬಿ ಎಲ್ಲನೂ ತೊಗೊಂಡಿದ್ವಿ, ತುಂಬ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ತುಂಬ ಜನ ಬರ್ತಾಯಿದ್ರು ಇಲ್ಲಿಗೆ ಮಾತ್ರ. ಆಮೇಲೆ ನನ್ನ ಮಗಂಗೂ ಒಂದು ಪೂರಿ ಕೊಟ್ಬಿಟ್ಟು ಸುಮ್ಮನೆ ಕೂರಿಸಿದ್ವಿ. ಲಾಸ್ಟಿಗೆ ಹೋಗ್ಬೇಕಾರೆಲ್ಲ ಹೀಗೆ ನೋಡಿ ಚೇರ್ ಎಳಿಯೋದು ಅದು ಎಳಿಯೋದು ಎಲ್ಲ ಸಾಸ್ ಬೇಕು ಅಂತ ಅಂದ್ಬಿಟ್ಟು ಎಲ್ಲ ಹಿಂಗೆ ಎಳಿಯೋದೆಲ್ಲ ಮಾಡ್ತಾಯಿದ್ದ ತರಲೆ ಕೆಲಸ. ಅದಾದಮೇಲೆ ಎಲ್ಲ ತಿನ್ಕೊಂಬಂದ್ವಿ, ತುಂಬ ಚೆನ್ನಾಗಿತ್ತು. ಬಟ್ 40 ರೂಪೀಸ್ ಒಂದು ಪ್ಲೇಟು ಓಕೆ ಕೊಡ್ಬೋದು, ಟೇಸ್ಟ್ ಚೆನ್ನಾಗಿತ್ತು. ಬಟ್ ಸ್ವಲ್ಪ ಎಕ್ಸ್ಪೆನ್ಸ್ ಅನಿಸುತ್ತು. ಬೇರೆ ಕಡೆ ಆದರೆ 100 ರೂಪಾಯಿ, ಇಲ್ಲಿ ಓಕೆ ಆದರೆ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಚಾರ್ವಿಕ್ ಅಂತೂ ಸಿಕ್ಕಾಪಟ್ಟೆ ಆಟ ಮಾಡ್ತಾಯಿದ್ದ. ನಾನು ತರಕಾರಿ ಕಟ್ ಮಾಡಬೇಕು ಚಾಕುನಲ್ಲಿ, ಹಾಗೆ ಆಮೇಲೆ ಸೌಟೆಲ್ಲ ಅಳ್ಳಾಡಿಸ್ಬೇಕು, ಕುಕ್ಕರ್ ಬೇಕು ನನಗೆ ಅಂತೆಲ್ಲ ಫುಲ್ ಆಟ ಮಾಡ್ತಿದ್ದ. ನಮ್ಮಮ್ಮ ಏನೇನೋ ಟೊಮೊಟೊ ತಗೋ ಇದ್ರಲ್ಲಿ ತಗೋ ಅಂತ ಅಳ್ಳಾಡಿಸುವಂತೆ ಬಾಟ್ಲಲ್ಲೆಲ್ಲ ಅಂತ ಅಂದ್ಬಿಟ್ಟು ಒಂದು ಸ್ಪೂನು ಬಟ್ಲೆಲ್ಲ ಕೊಟ್ಟಿದ್ರು. ಎಲ್ಲ ಸಮಾಧಾನ ಮಾಡೋ ಅಷ್ಟೊತ್ತಿಗೆ ಟೈಮೇ ಆಗ್ತಾಯಿತ್ತು. ಅದಾದಮೇಲೆ ಇವತ್ತು ಮಿಕ್ಸ್ ವೆಜಿಟೇಬಲ್ ಪಲಾವ್ ಮಾಡೋಣ, ರೈಸ್ ಬಾತ್ ಥರ ಅಂತ ಅಂದ್ಬಿಟ್ಟು ಎಲ್ಲ ಮಾಡಿದ್ದೀವಿ. ಹಾಗೆ ರಾಗಿ ಸರಿನೂ ಅಮ್ಮ ಮಾಡಿಟ್ಟಿದ್ದಾರೆ ಚಾರ್ವಿಕಿಗೆ. ಈಗ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊತಿದ್ದೀನಿ, ರುಬ್ಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು. ಇದೆಲ್ಲ ಮಾಡಬೇಕಾದ್ರೆ ನನ್ನ ಮಗನಿಗೆ ಒಂದು ಸ್ವಲ್ಪ ಜೀಪ್ ಕೊಟ್ಬಿಟ್ಟು ಸಮಾಧಾನ ಆಗಲಿ ಅಂತ ಅಂದ್ಬಿಟ್ಟು ಹಿಂಗೆ ಕುಂಡ್ರಿಸಿದ್ವಿ. ಅವನು ಫುಲ್ಲು ಸೀರಿಯಸ್ ಆಗಿಬಿಟ್ಟಿದ್ದ. ಟಿ ವಿನೂ ನೋಡಿಕೊಂಡು ಅದರಲ್ಲೂ ಆಟ ಆಡಿಕೊಂಡು ಹಾಯ್ ಚಾರ್ವಿಕ್ ಹಾಯ್ ಅಂತ ಅಂದರೆ ಅವನು ಬಾಯ್ ಅಂತ ಆ ಥರ ಮಾತಾಡ್ತಾ ಇದ್ದ. ಫುಲ್ಲು ಮೂಡಿ ಆಗಿಬಿಟ್ಟಿದ್ದಾನೆ ಇತ್ತೀಚಿಗಂತ, ಹೇಳಿದ ಮಾತು ಕೇಳಲ್ಲ, ಸಿಕ್ಕಾಪಟ್ಟೆ ತರಲೆ ತುಂಟ ಆಗಿಬಿಟ್ಟಿದ್ದಾನೆ. ಗಂಡು ಮಕ್ಕಳೇ ಈ ಥರ ಅನಿಸುತ್ತೆ ನಾವಪ್ಪ, ಸಿಕ್ಕಾಪಟ್ಟೆ ನಾಟಿ ಫೆಲೋಸ್ ಆಗಿರ್ತಾರೆ ಅನಿಸುತ್ತೆ ಚಿಕ್ಕ ವಯಸ್ಸಲ್ಲಂತೂ. ಮಧ್ಯಾಹ್ನ ಸ್ನ್ಯಾಕ್ಸ್ ಥರ ಸ್ವಲ್ಪ ನೆಂಚ್ಕೊಳ್ಳೋಕ್ಕೆ ಸೊಪ್ಪು ಸಾರು ಅನ್ನೋಕ್ಕೆ ನಾನು ಡ್ರೈ ಗೋಬಿ ಮಾಡ್ತಾಯಿದ್ದೆ. ಕಾಲಿಫ್ಲವರ್ ತಂದಿದ್ರು, ಹೂಕೋಸು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಏನು ಅಷ್ಟು ಹುಳ ಏನು ಆ ಥರದ್ದು ಇರಲಿಲ್ಲ. ಮತ್ತು ಡ್ರೈ ಗೋಬಿ ಫಸ್ಟ್ ಸೆಟ್ ಯಾಕೋ ಎಲ್ಲ ಜಾಸ್ತಿ ಅಂಟ್ಕೊತಾ ಇತ್ತು. ಸೆಕೆಂಡ್ ಸೆಟ್ಟಿಂದ ತುಂಬ ಚೆನ್ನಾಗಿ ಬಂತು. ಮೇ ಬಿ ಅದು ಕಾರ್ನ್ಫ್ಲವರ್ ಸ್ವಲ್ಪ ಹಳೇದಾಯಿತು ಅನಿಸುತ್ತೋ ಏನು ಕತೆನೋ ಗೊತ್ತಿಲ್ಲ. ಬಟ್ ಟೇಸ್ಟ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದಕ್ಕೆ ಚಟ್ನಿನೂ ಮಾಡಿದ್ದೆ, ಪುದೀನ ಚಟ್ನಿ, ಅದಕ್ಕೆಲ್ಲ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಒನ್ ಡೇ ವ್ಲಾಗ್ ಅಂತಲೇ ಹೇಳ್ಬೋದು. ನೈಟು ತಿರ್ಗಾ ಮಧ್ಯಾಹ್ನದವರೆಗೂ ವ್ಲಾಗು. ಹಾಗೆ ನನ್ನ ವ್ಲಾಗ್ ನಿಮಗೆ ಮಿನಿ ವ್ಲಾಗ್ ಥರ ಇದು ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಸಪೋರ್ಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.